ಈರುಳ್ಳಿ ಬೆಲೆ ದಿಢೀರ್ ಕುಸಿತದಿಂದಾಗಿ ರೈತರು ಕಣ್ಣೀರಿಡ್ತಾ ಇದ್ದಾರೆ. ಅತ್ತ ಮಾರೋದಕ್ಕೂ ಆಗ್ತಾ ಇಲ್ಲ, ಇತ್ತ ಇಡೋದಕ್ಕೂ ಆಗ್ತಾ ಇಲ್ಲ, ಪರಿತಪಿಸ್ತಾ ಇದ್ದಾರೆ ರೈತರು. ಚಿತ್ರದುರ್ಗದ ಲಿಂಗಾವರಹಟ್ಟಿ ರೈತರು ಸಂಕಷ್ಟವನ್ನ ಅನುಭವಿಸುತ್ತಿದ್ದಾರೆ. 30 ಎಕರೆಯಲ್ಲಿ ಈರುಳ್ಳಿ ಬೆಳೆದಿದ್ರು ರೈತ ಲೋಕೇಶ್ 5,000 ಚೀಲ ಈರುಳ್ಳಿ ರೆಡಿ ಮಾಡಿ ದರಕ್ಕಾಗಿ ಕಾಯ್ತಿದ್ರು. ಆದರೆ ದರ ಕುಸಿತದಿಂದಾಗಿ ಈಗ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. 50 ಕೆಜಿ ಈರುಳ್ಳಿ ಕೇವಲ 300ರಿಂದ 400 ರೂಪಾಯಿಗೆ ಕೇಳ್ತಿದ್ದಾರಂತೆ ದಲ್ಲಾಳಿಗಳು. ಹೊರ ರಾಜ್ಯಕ್ಕೆ ಈರುಳ್ಳಿ ರಫ್ತು ಮಾಡಿದ್ರೆ ದರ ಹೆಚ್ಚಾಗುವ ನಿರೀಕ್ಷೆ ಕೂಡ ಇದೆ. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವಂತೆ ರಾಜ್ಯ ಸರ್ಕಾರಕ್ಕೆ ರೈತರು ಈಗ ಮನವಿ ಮಾಡಿಕೊಳ್ತಾ ಇದ್ದಾರೆ. ಕೋಟೆನಾಡಿನ ಅನ್ನದಾತರ ಪ್ರಮುಖ ಬೆಳೆಗಳಲ್ಲಿ ಈರುಳ್ಳಿ ಕೂಡ ಒಂದಾಗಿದೆ. ಈಗ ಈರುಳ್ಳಿಯ ದರ ದಿಢೀರ್ ಕುಸಿತದಿಂದಾಗಿ ಅನ್ನದಾತರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಅನ್ಬೋದು. ನಮ್ಮ ಬಲಭಾಗದಲ್ಲಿ ನೀವು ಗಮನಿಸ್ಬೋದು. ನಾನೀಗ ಚಿತ್ರದುರ್ಗ ತಾಲೂಕಿನ ಲಿಂಗಾವರಟ್ಟಿ ಗ್ರಾಮದ ಲೋಕೇಶ್ ಅವರ ಒಂದು ಸೇರಿರ್ತಕ್ಕಂಥ ಜಮೀನ್ ಹತ್ರ ಇದ್ದೀನಿ. ಯಾಕಂತಂದರೆ ಇದು ಒಂದು ತಿಂಗಳಿಂದ ಈ ಒಂದು 5,000ಕ್ಕೂ ಅಧಿಕ ಪ್ಯಾಕೆಟ್ನಲ್ಲಿ ತುಂಬಿ ಈರುಳ್ಳಿಯನ್ನು ಇಟ್ಟಿರ್ತಕ್ಕಂಥದ್ದು. ಯಾಕಂತಂದರೆ ಮಾರುಕಟ್ಟೆಯಲ್ಲಿ ಬಾಯಿಗೆ ಬಂದಂಗೆ ಕೇಳ್ತಾ ಇರ್ತಕ್ಕಂಥದ್ದು ಒಂದು ದರವನ್ನು. ಯಾಕಂತಂದರೆ 500 ರೂಪಾಯಿಗೆ 50 ಕೆಜಿಯ ಪ್ಯಾಕೆಟ್ ಸುಮಾರು ಏನಂತಂದರೆ 7 ರೂಪಾಯಿ 8 ರೂಪಾಯಿ 1 ಕೆಜಿ ಬೀಳ್ತಾ ಇದೆ. ಹೀಗಾಗಿ ಒಂದು ಎಕರೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ ರೈತರು. ಸುಮಾರು 30 ಎಕರೆಯಲ್ಲಿ ಈ ಒಂದು ರೈತ ಬೆಳೆದಿರ್ತಕ್ಕಂಥದ್ದು ಈರುಳ್ಳಿನ. 30 ಎಕರೆಯಲ್ಲಿ ಬೆಳೆದಂಥ ಈರುಳ್ಳಿ ಸುಮಾರು ನೋಡ್ಬೋದು ದೃಶ್ಯಗಳಲ್ಲಿ. ಈಗ ಈರುಳ್ಳಿನೂ ಕೂಡ ಸುಮಾರು ಚೆನ್ನಾಗೇ ಒಂದು ಗಡ್ಡೆಗಳು ಬಂದಿರತಕ್ಕಂಥದ್ದು. ಏನೋ ಒಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಲಾಭದ ನಿರೀಕ್ಷೆಯಲ್ಲಿದ್ದರು. ಹಾಕಿದ ಬಂಡವಾಳ ಆದರೂ ಸಿಗುತ್ತೆ, ಅಟ್ಲೀಸ್ಟ್ ಒಂದು ಸ್ವಲ್ಪ ಲಾಭನಾರ ಕಾಣ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಒಂದು ರೈತರಿದ್ದರು. ಆದರೆ ದಿಢೀರ್ ಕುಸಿತದಿಂದಾಗಿ ಈ ಭಾಗದ ರೈತರು ನಿಜಕ್ಕೂ ಕೂಡ ಕಣ್ಣೀರು ಹಾಕ್ತಿದ್ದಾರೆ ಈರುಳ್ಳಿ ನಂಬ್ಕೊಂಡು ಅಂತಲೇ ಹೇಳ್ಬೋದಾಗಿದೆ. ಈ ಒಂದು ಭಾಗದಲ್ಲಿ ಸುಮಾರು 100 ಎಕರೆಯಲ್ಲಿ ಈರುಳ್ಳಿಯನ್ನು ಬೆಳೆದಿರ್ತಕ್ಕಂಥದ್ದು. ಚಿತ್ರದುರ್ಗ ತಾಲೂಕು ಚಳ್ಳಕೆರೆ ಸೇರಿದಂತೆ ಚಿತ್ರದುರ್ಗ ಜಿಲ್ಲೆಯಲ್ಲೇ ಪ್ರಮುಖ ಬೆಳೆ ಈರುಳ್ಳಿ ಅಂತಲೇ ಹೇಳ್ಬೋದಾಗಿದೆ. ಈ ಒಂದು ಇದರಿಂದಾಗಿ ಏನಂತಂದರೆ ದಿಢೀರ್ ಬೆಲೆ ಕುಸಿತದಿಂದ ಈ ವರ್ಷ ಏನಂತಂದರೆ ಅನ್ನದಾತರು ನಿಜಕ್ಕೂ ಕೂಡ ನೋವಿನಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ನೇರವಾಗಿ ನಾನು ರೈತರ ಬಳಿನೇ ಹೋಗ್ತೀನಿ. ಎಷ್ಟು ಕಷ್ಟ ಆಗ್ತಿದೆ ಈರುಳ್ಳಿ ಬೆಳೆದಂಥ ರೈತರ ಪರಿಸ್ಥಿತಿ ಅಂತಕ್ಕಂಥದ್ದನ್ನು ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಸರ್, ಈಗ ನೀವು ಟೋಟಲ್ ಎಷ್ಟು ಎಕರೆಯಲ್ಲಿ ಬೆಳೆದಿದ್ರಿ, ಎಷ್ಟು ನೋವಾಗ್ತಿದೆ ಈಗ? ಸರ್, 30 ಎಕರೆಯಲ್ಲಿ ಬೆಳೆದಿದ್ದೀನಿ ಸರ್. ಟೋಟಲ್ ಈರುಳ್ಳಿನ ಇವಾಗ 28ರಿಂದ 30 ಲಕ್ಷ ರೂಪಾಯಿ ಖರ್ಚಾಗಿದೆ. ಈ ಚಿಂತೆ ಅಂದರೆ ಭಾಳ ಕಷ್ಟ ಆಗಿದೆ. ಯಾಕಂದರೆ ಈಗ ಒಂದು ವರ್ಷ ಮಳೆ ಬಂದಿರುತ್ತೆ, ಅತಿವೃಷ್ಟಿ ಆದಾಗ ಡ್ಯಾಮೇಜ್ ಬರುತ್ತೆ, ಅನಾವೃಷ್ಟಿ ಆದಾಗ ಇಳುವರಿ ಕಮ್ಮಿ ಬಂದಿರುತ್ತೆ. ಹಿಂದಿನ ವರ್ಷ ರೇಟ್ ಇತ್ತು, ಎಕ್ಸ್ಪೋರ್ಟ್ ಇತ್ತು, ಈ ವರ್ಷ ರೇಟ್ ಇಲ್ಲ. ಅದೇ ರೇಟ್ನ ನಿರೀಕ್ಷೆ ಮಾಡ್ಕೊಂಡು ನಾವು ಯಥಾರ್ಥದ ಬಂಡವಾಳ ಹಾಕ್ಬಿಟ್ಟಿದ್ವಿ ಬೆಳಿಬೇಕಂತ. ಅದನ್ನು ಒಳ್ಳೆ ರೀತಿಯಲ್ಲೇ ಶೇಖರಣೆ ಮಾಡಿದ್ದೀವಿ. ಈಗ ರೇಟ್ ಸಿಗ್ತಾ ಇಲ್ಲ, ನಾವು ಕಂಗಾಲಾಗಿದ್ದೀವಿ. ಈಗ ಈರುಳ್ಳಿ ಬೆಳಿಬೇಕಂದ್ರೆ ಮಕ್ಕಳಂತ ಸಾಕಿರ್ತಾರೆ ಸರ್. ಇವತ್ತು ಯಾವ ರೀತಿ ಅಂದರೆ 5,000 ಪ್ಯಾಕೆಟ್ ತಂದು ಬೀದಿಲಿ ಇಟ್ಟಂಗಾಗೈತೆ. ಎಷ್ಟು ನೋವೈತೆ. ಇದು ನೆಲಕ್ಕೆ ಶೀಟ್ ಹಾಕಿದ್ದೀನಿ, ಮೇಲೆ 200 ಕೆಜಿನ ಶೀಟ್ ಹಾಕಿದ್ದೀನಿ, ಮಣ್ಣು ಹೊಡೆದಿದ್ದೀನಿ, ಉರಿ ಕಟ್ಟಿದ್ದೀನಿ, ಗಾಡಾಡಕ್ಕೆ AC ಗೋಡಮ್ ಟೈಪ್ ಮಾಡಿದ್ದೀನಿ. ಯಾಕಂದರೆ ಹಂಗೆ ಇಟ್ಕೊಂಡ್ರೆ ಇದು ಸ್ವಲ್ಪ ಮಸಿ ಬೆಳೆದತ್ತಂದರೆ ಡ್ಯಾಮೇಜ್ ಅಂತಾರೆ. ಎದ್ದೋ ಕೇಳ್ತಾರೆ. ಇದನ್ನ ಏನು ಕಣ್ಣಿಟ್ಟು ಮಾರೋ ತನಕ ಜೀವ ಇರಲ್ಲ. ಏನಾಗುತ್ತೋ ಏನಿಲ್ಲ, ಇದನ್ನ 2 ಸಾರಿ ಕ್ಲೀನ್ ಮಾಡಿದ್ದೀನಿ ಸರ್. ಈಗ ಈ ಭಾಗದ ಪ್ರಮುಖ ಬೆಳೆ ಈರುಳ್ಳಿ, ರೈತರ ಪರಿಸ್ಥಿತಿ ಯಾವ ರೀತಿ ಇದೆ ಈಗ? ರೈತರು ಭಾಳ ಚಿಂತಾಜನಕವಾಗಿದೆ. ಏನು ಅದು ಬೆಳೆ ಬಿಟ್ಟರೆ ಬೇರೆ ಬೆಳೆನೇ ಇಲ್ಲ. ಈಗ ಮಳೆ ಬೇರೆ ಕೈ ಕೊಟ್ಟಿದೆ. ಈಗ ಹಿಂಗಾರಿ ಬೆಳೆ ಇಡಬೇಕಾಗಿತ್ತು, ಮಳೆ ಕೊಟ್ಟಿಲ್ಲ. ಆದ್ದರಿಂದ ಮೋದಿಜಿಯವರು ಮತ್ತು ಇವರು ಸಿದ್ದರಾಮಯ್ಯವರು ಅವ್ರಿಗೆ ಆಹ್ವಾನ ಮಾಡಿ ಇದು ಮಾಡಿ ಅವರಿಂದ ಒಂದು ಮೋದಿಯವರು ಎಕ್ಸ್ಪೋರ್ಟ್ ಕೊಡೋ ರೀತಿಯಲ್ಲಿ ಒಂದು ಬೆಂಬಲ ಬೆಲೆ ಘೋಷಿಸಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಇನ್ನೇನಿಲ್ಲ, ಅದೇ 30 ರೂಪೀಸ್ ಹೇಳಿದಾರಲ್ಲ ನಮ್ಮ ಲೋಕೇಶ್ ಅಂತ, ಅವರು ಅದೇ ಥರ ನಮಗೊಂದು 30 ರೂಪಾಯಿ ಸಿಕ್ಕರೆ ರೈತರಿಗೆ ಮುಂದಿನ ಬೆಳೆಯೋದಕ್ಕೆ ಇಡೋದಕ್ಕೆ ಒಂದು ದುಡ್ಡು ಇಲ್ಲ ಅಂದರೆ ಮತ್ತೆ ಈಗ ಮಾಡಿರೋ ಸಾಲ ತೀರಿಸಲ್ಲ ಅವರು. ಮತ್ತೆ ಕೆಲ ಜನ ನೇಣಿಗೆ ಶರಣಾಗ್ತಾರೆ. ಇದಿಷ್ಟು ಲಿಂಗಾವರಟ್ಟಿ ಗ್ರಾಮದ ಅನ್ನದಾತರ ನೋವಿನ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಿರಣ್ ಎಲ್ ತೊಡರ್ನಾಳ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.